ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಕುರಿತು ಎರಡು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ಸ್ ಬಂದು ನೋಡಿ, ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳಿರುವಂತಹ ಡೌಟ್ಸ್ ಅನ್ನ ಪಿಕ್ ಮಾಡ್ಕೊಂಡು ನಾನು ಎರಡು ಅಪ್ಡೇಟ್ಸ್ ಅನ್ನ ಕೊಡ್ತಿರುವಂತದ್ದು. ಸೊ ಎರಡು ಅಪ್ಡೇಟ್ಸ್ ಯಾವ ಅಂತ ಅಂದ್ರೆ, ಮೊದಲನೇದಾಗಿ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತಹ ಡೌಟ್, ನಾವು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಈಗ ಯಾವ್ದಾದ್ರು ಒಂದು ಕಾಲೇಜನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಆ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡಿದಾಗ ಆ ಒಂದು ಕಾಲೇಜಲ್ಲಿ ಇರುವಂತಹ ಎಲ್ಲಾ ಬ್ರಾಂಚಸ್ ಅನ್ನು ನಾವು ಆಡ್ ಮಾಡಬಹುದಾ, ಇಲ್ಲ ಅಂತಂದ್ರೆ ಕೇವಲ ಒಂದು ಬ್ರಾಂಚ್ ಅಷ್ಟೇ ಆಡ್ ಮಾಡಕ್ ಆಗೋದು ಅಂತ ಕೇಳ್ತಿದ್ರೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್, ಸರ್ ನಾನು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ, ಈಗ ನೀವು ರೀಸೆಂಟ್ ವಿಡಿಯೋಸ್ ಅಲ್ಲಿ ಹೇಳಿದ್ರಲ್ವಾ, ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಬೇಕಿದ್ರೆ ಎಷ್ಟು ನರ್ಸಿಂಗ್ ಕಾಲೇಜಸ್ ಬೇಕೋ ಆಡ್ ಮಾಡ್ಕೋಬಹುದು, ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಬೇಕೋ ಆಡ್ ಮಾಡ್ಕೋಬಹುದು, ಎಷ್ಟು ಮೆಡಿಕಲ್ ಕಾಲೇಜಸ್ ಬೇಕೋ ಆಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ನಾವು ಅಷ್ಟು ಆಪ್ಷನ್ ಎಂಟ್ರಿ ನಾವು ಮಾಡಿರ್ತೀವಲ್ವಾ, ಆಗ ಆಪ್ಷನ್ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಏನ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಆದಾಗ ನರ್ಸಿಂಗ್ ಅಲ್ಲಿ ಒಂದು ಕಾಲೇಜು, ಇಂಜಿನಿಯರಿಂಗ್ ಒಂದು ಕಾಲೇಜು, ಜೊತೆಗೆ ಮೆಡಿಕಲ್ ಒಂದು ಕಾಲೇಜು ಅಲರ್ಟ್ ಆಗುತ್ತಾ ಅಂತ ಕೇಳ್ತಿದ್ರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಎಲ್ಲಾ ತರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇಂಜಿನಿಯರಿಂಗ್ ಹೋದ್ರೆ ಸ್ಕಾಲರ್ಶಿಪ್ ಸಿಗುತ್ತಾ, ನರ್ಸಿಂಗ್ ಹೋದ್ರೆ ಸ್ಕಾಲರ್ಶಿಪ್ ಸಿಗೋದಾದ್ರೆ ಯಾವ ಸ್ಕಾಲರ್ಶಿಪ್ ಸಿಗುತ್ತೆ, ಯಾವ ಟೈಮಿಗೆ ಅಪ್ಲೈ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾನು ನಮ್ಮ ಒಂದು ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ, ಈಗ ನೀವು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಅನ್ಕೊಳ್ಳಿ. ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಯಾವ್ದೋ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಆ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ಯಾವ ಕೋರ್ಸಸ್ ಇರ್ತವೆ ಅಂತ ಅಂದ್ರೆ, ಮೆಕ್ಯಾನಿಕಲ್ ಕೋರ್ಸ್ ಇರುತ್ತೆ, ಸಿವಿಲ್ ಕೋರ್ಸ್ ಇರುತ್ತೆ, ಅಂಡ್ ಹಾಗೇನು ಸಹ CSE ಕೋರ್ಸ್ ಇರುತ್ತೆ, AI ಕೋರ್ಸ್ ಇರುತ್ತೆ, ಅಥವಾ ಡೇಟಾ ಸೈನ್ಸ್ ಕೋರ್ಸ್, ಈ ರೀತಿ ಎಲ್ಲಾ ಕೋರ್ಸಸ್ ಸಹ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಆ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡಿದಾಗ, ಕಾಲೇಜನ್ನ ಸೆಲೆಕ್ಟ್ ಮಾಡಿ ಅಲ್ಲಿರುವಂತಹ 5 ಕೋರ್ಸಸ್, ಆ ಕಾಲೇಜಲ್ಲಿ ಎಷ್ಟು ಕೋರ್ಸಸ್ ಇದ್ರೆ ಅವೈಲೇಬಲ್ ಇದ್ರೆ ಅಷ್ಟು ಕೋರ್ಸಸ್ ಸಹ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ಕೋಬಹುದು. ಅದನ್ನು ಸಹ ಈಗ ನೀವು ಒಂದು 10 ಕಾಲೇಜಸ್ ನ ಆಡ್ ಮಾಡ್ತಾ ಹೋಗಿರ್ತೀರಾ. ಆ ಒಂದು 10 ಕಾಲೇಜಸ್ ಅಲ್ಲಿ ಏನ್ ಮಾಡ್ತೀರಾ, ಫಸ್ಟ್ ಕಾಲೇಜಲ್ಲಿ ಬಂದ್ಬಿಟ್ಟು ನೀವು ಇಂತಹ ಕೋರ್ಸ್ ಅಂತ ಪ್ರಿಯಾರಿಟಿ ಕೊಟ್ಟಿರ್ತೀರಾ. ಅದೇ ಒಂದು ಕಾಲೇಜ್ ಬೇಕಿದ್ರೆ ನೀವು ಮತ್ತೆ 10th ಕಾಲೇಜ್ ಆಡ್ ಮಾಡೋ ಟೈಮಲ್ಲಿ ಮತ್ತೆ ಆ ಒಂದು ಕಾಲೇಜ್ ಹೋಗಿ ಬೇರೆ ಬ್ರಾಂಚ್ ನ ಆಡ್ ಮಾಡ್ಕೊಂಡು ಅದರ ಒಂದು ಪ್ರಿಯಾರಿಟಿ ನಂಬರ್ಸ್ ಸಹ ಚೇಂಜ್ ಮಾಡ್ಕೋಬಹುದು. ಓಕೆನಾ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಾನು ಡೆಮೋ ಮಾಡಿ ತೋರಿಸ್ಕೊಡ್ತೀನಿ, ಆಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ. ಬಟ್ ಒಂದಂತೂ ನೀವು ಕನ್ಫರ್ಮ್ ಮಾಡ್ಕೋಬಿಡಿ, ಯಾವುದೇ ಕಾಲೇಜನ್ನ ನೀವು ಆಡ್ ಮಾಡೋದಕ್ಕೆ ಹೋಗಿ ಆ ಒಂದು ಕಾಲೇಜಲ್ಲಿ ಇರುವಂತಹ ಎಲ್ಲಾ ಬ್ರಾಂಚಸ್ ಅನ್ನು ನೀವು ಆಡ್ ಮಾಡಬಹುದು. ಬಟ್ ನೀವು ಕೊಡುವಂತಹ ಪ್ರಿಯಾರಿಟಿ ನಂಬರ್ ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ಓಕೆನಾ. ಆ ಪ್ರಿಯಾರಿಟಿ ನಂಬರ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಒಂದು ಪರ್ಪಸ್ ಏನು, ಅದರಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗಲೇ ನಾನು ನಿಮ್ಗೆ ಅದನ್ನ ತೋರಿಸಿದೀನಿ ಅಂತ ಅಂದ್ರೆ ನಿಮ್ಗೆ ಲಿಟಲ್ ಬಿಟ್ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ, ನೀವು ಯಾವುದೇ ಕಾಲೇಜ್ ಆಗಿರ್ಲಿ, ಆ ಒಂದು ಕಾಲೇಜಲ್ಲಿ ಎಷ್ಟು ಬ್ರಾಂಚಸ್ ಅವೈಲೇಬಲ್ ಇರುತ್ತೋ ಆ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ KEA ವೆಬ್ಸೈಟ್ ಅಲ್ಲೇ ತೋರಿಸುತ್ತೆ, ಇಂತಹ ಕಾಲೇಜಲ್ಲಿ ಇಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಷ್ಟು ಬ್ರಾಂಚಸ್ ಬೇಕಿದ್ರೆ ಆಡ್ ಮಾಡ್ಕೋಬಹುದು. ಒಂದೇ ಕಾಲೇಜಲ್ಲಿ ಮೆಕ್ಯಾನಿಕಲ್ ಆಡ್ ಮಾಡಬಹುದು, ಸಿವಿಲ್ ಆಡ್ ಮಾಡಬಹುದು, ಎಲ್ಲಾ ತರದ ಬ್ರಾಂಚಸ್ ಏನೆಲ್ಲ ಅವೈಲೇಬಲ್ ಇರುತ್ತೆ ಅಷ್ಟು ಬ್ರಾಂಚಸ್ ಅನ್ನ ಆಡ್ ಮಾಡ್ಕೋಬಹುದು. ಓಕೆನಾ. ಅಂಡ್ ನೆಕ್ಸ್ಟ್ ಡೌಟ್ ನೀವು ಕೇಳ್ತಿರುವಂತದ್ದು, ನಾವು ಆಪ್ಷನ್ ಎಂಟ್ರಿ ಮಾಡ್ತೀವಲ್ವಾ, ನೋಡಿ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇವಲ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಅಷ್ಟೇ ಆಡ್ ಮಾಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಟಾಪ್ ನರ್ಸಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡ್ತಾರೆ, ಅದರ ಜೊತೆಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡ್ತಾರೆ, ಅದರ ಜೊತೆಗೆ ಮೆಡಿಕಲ್ ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರೆ. ಓಕೆನಾ. ನೋಡಿ ನೀವು ಆಡ್ ಮಾಡೋ ಟೈಮ್ ಅಲ್ಲಿ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಟ್ಟು ಯಾವ ರೀತಿ ಆದ್ರೂ ಆಡ್ ಮಾಡ್ಕೋಬಹುದು. ಫಸ್ಟ್ 10 ಕಾಲೇಜಸ್ ನರ್ಸಿಂಗ್, ಮತ್ತೆ ಇಂಜಿನಿಯರಿಂಗ್, ಮತ್ತೆ ನರ್ಸಿಂಗ್, ಮತ್ತೆ ಮೆಡಿಕಲ್, ಇಷ್ಟು ಕಾಲೇಜಸ್ ನ ನೀವು ಹೇಗ್ ಬೇಕಿದ್ರು ಆಡ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಏನೊಂದು ರಿಸಲ್ಟ್ ಆದ್ರೆ ಬರುತ್ತೆ, ಅವಾಗ ನಿಮ್ಗೆ ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ನಿಮ್ಗೆ ಯಾವ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ಆದ್ರೆ ಇದೆ, ಅದು ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಬ್ರಾಂಚ್ ಆಗಿರ್ಬೋದು. ಸೊ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ಕೇವಲ ಒಂದು ಕಾಲೇಜಲ್ಲಿ ಮಾತ್ರ ಸೀಟ್ ಅಲಾಟ್ ಆಗುವಂತದ್ದು, ನಿಮ್ಗೆ 3 ಕಾಲೇಜಸ್ ಅಲ್ಲೂ ಸೀಟ್ ಆದ್ರೆ ಅಲಾಟ್ ಆದ್ರೆ ಆಗೋದಿಲ್ಲ. ಓಕೆನಾ. ನೀವು 100 ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ, 150 ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ 200 ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಅಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ, ನೀವು ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಏನೊಂದು ರಿಸಲ್ಟ್ ಬರುತ್ತೆ, ಆ ಒಂದು ರಿಸಲ್ಟ್ ಬಂದಾಗ ಕೇವಲ ಒಂದು ಕಾಲೇಜ್ ಮಾತ್ರ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರುವಂತದ್ದು. ಓಕೆನಾ. ಸೊ ಇದನ್ನ ನೀವು ನೆನ್ಪಿಟ್ಕೊಂಡಿರಿ. ಅವ್ರು ಫಸ್ಟ್ ಇಂದ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನ್ ಮಾಡಿರ್ತೀರಾ, ಆ ಒಂದು ಆಪ್ಷನ್ ಎಂಟ್ರಿನ ಕನ್ಸಿಡರ್ ಮಾಡ್ಕೋತಾ ಬರ್ತಾರೆ. ಫಸ್ಟ್ ಕಾಲೇಜ್ ಇಂದಾನು ಸಹ ನರ್ಸಿಂಗ್ ಅಲ್ಲಿ ಇವ್ರಿಗೆ ಅಲಾಟ್ ಆಗುತ್ತಾ, ಇಂಜಿನಿಯರಿಂಗ್ ಅಲಾಟ್ ಆಗುತ್ತಾ, ಮೆಡಿಕಲ್ ಅಲ್ಲಿ ಅಲಾಟ್ ಆಗುತ್ತಾ ಅಂತ ನೋಡ್ತಾರೆ. ಯಾವ್ದ್ರಲ್ಲಿ ಅಲಾಟ್ ಆದ್ರೆ ಆ ಒಂದು ಸೀಟ್ ಮಾತ್ರ ನಿಮ್ಗೆ ಕೊಡುವಂತದ್ದು, ಒಂದು ಮಾತ್ರ. ಯಾವುದೇ ತರದ ನಿಮ್ಗೆ ನರ್ಸಿಂಗ್ ಅಲ್ಲಿ ಒಂದು ಕಾಲೇಜು, ಮೆಡಿಕಲ್ ಒಂದು ಕಾಲೇಜು, ಇಂಜಿನಿಯರಿಂಗ್ ಒಂದು ಕಾಲೇಜು, ಈ ರೀತಿ ಆದ್ರೆ ಸಿಗೋದಿಲ್ಲ. ಓಕೆನಾ. ಫರ್ದರ್ ಏನೇ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಅಥವಾ ನಿಮ್ಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.